ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತೊಂದು ಸೂಪರ್ ಟೇಸ್ಟಿ ಅಂಡ್ ಹೆಲ್ತಿ ಆಗಿರುವಂತ ಪೊಟೊಟೊ ಸ್ಮೈಲಿನ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾನೇ ಕಡಿಮೆ ಟೈಮ್ನಲ್ಲಿ ಬೇಗನೆ ಮಕ್ಕಳಿಗೆ ಮನೆಯಲ್ಲೇ ಮಾಡ್ಕೊಡ್ಬಹುದಾದಂತ ಒಂದು ರೀತಿ ಸ್ನಾಕ್ಸ್ ಇದು. ಬನ್ನಿ ಆಗಿದ್ರೆ ಮಾಡೋ ವಿಧಾನ ಹೇಗೆ, ಹಾಗೆ ಮಾಡೋದಕ್ಕೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕು ಅಂತ ಒಂದ್ಸಲ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಒಂದು 3 ಆಲೂಗೆಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಡಿಗೆ ಎಣ್ಣೆನ ತಗೊಂಡಿದ್ದೀನಿ. ನಂತರ ನಾನಿಲ್ಲಿ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿ ರವೆ, ಹಾಗೆ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ ನ ತಗೊಂಡಿದ್ದೀನಿ. ಹಾಗೆ ಕಾಳು ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು, ನಂತರ ಕೊನೆಯಲ್ಲಿ ಖಾರಕ್ಕೆ ಅಚ್ಚಕಾರದ ಪುಡಿನ ತಗೊಂಡಿದ್ದೀನಿ. ಇದಿಷ್ಟು ನಮಗೆ ಪೊಟೊಟೊ ಸ್ಮೈಲಿನ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಗಳು. ಹಾಗಿದ್ರೆ ಬನ್ನಿ ಈಗ ಮಾಡೋ ವಿಧಾನ ಹೇಗೆ ಅಂತ ಒಂದ್ಸಲ ನೋಡ್ಕೊಂಡು ಬರೋಣ. ನಂತರ ನಾವು ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿರೋ ಆಲೂಗೆಡ್ಡೆ ಏನಿದೆ ಅದೆಲ್ಲಾನು ಒಂದು ಬೌಲ್ಗೆ ತುರ್ಕೊಬೇಕಾಗುತ್ತೆ. ನೋಡಿ, ನಾನು ಈ ತರ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿರೋ ಆಲೂಗೆಡ್ಡೆ ಏನಿದೆ ಎಲ್ಲಾನು ಒಂದೊಂದಾಗಿ ಈ ರೀತಿ ತುರ್ದಿಟ್ಕೊಂತಾ ಇದ್ದೀನಿ. ಬೇಕಿದ್ರೆ ನೀವು ಕೈಯಲ್ಲೇ ನುಣ್ಣಗೆ ಸ್ಮ್ಯಾಶ್ ಮಾಡ್ಕೋಬಹುದು. ನೋಡಿ, ಎಲ್ಲಾ ಆಲೂಗೆಡ್ಡೆನು ಈ ರೀತಿ ತುರ್ದಿಟ್ಕೊಂಡಿದ್ದಾಗಿದೆ. ನೋಡಿ, ಇದಾಗಿದೆ. ಇವಾಗ ಇದಕ್ಕೆ ನಾವು ಮೊದಲೇ ತೆಗೆದಿಟ್ಕೊಂಡಿರೋ ಚಿರೋಟಿ ರವೆನ ಹಾಕೊಂತಾ ಇದ್ದೀನಿ. ಚಿರೋಟಿ ರವೆ ಆಪ್ಷನಲ್, ಇದ್ರ ಬದಲು ನೀವು ಬ್ರೆಡ್ ಕ್ರಮ್ಸ್ ಕೂಡ ಹಾಕೊಬಹುದು. ಚಿರೋಟಿ ರವೆನ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ, ಹಾಗೆ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ನಂತರ ನಾನು ಇದಕ್ಕೆ ಕಾರ್ನ್ ಫ್ಲೋರ್ ನ ಸೇರಿಸ್ಕೊಂತಾ ಇದ್ದೀನಿ. ಕಾರ್ನ್ ಫ್ಲೋರ್ ನ ಸೇರಿಸ್ಕೊಂಡಾದ ನಂತರ ನಾವು ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿನ ಸೇರಿಸ್ಕೊಂಡು, ಜೊತೆಗೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅಚ್ಚಕಾರ ಪುಡಿನ ಹಾಕೊಂತಾ ಇದ್ದೀನಿ. ಖಾರ ಕಡಿಮೆ ಅಥವಾ ಜಾಸ್ತಿ ಬೇಕಿದ್ರೆ ನೋಡಿ ಹಾಕೊಳ್ಳಿ. ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಅಂತ ಅಂದ್ರೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊಂಡು ನಂತರ ಎಲ್ಲಾನು ಚೆನ್ನಾಗಿ ಕಲ್ಸ್ಕೊಬೇಕು. ಕಲ್ಸೋವಾಗ ಹಿಟ್ಟೇನಾದ್ರೂ ತೆಳುವಂತ ಅನ್ಸಿದ್ರೆ ಮತ್ತೆ ಚಿರೋಟಿ ರವೆ ಮತ್ತೆ ಕಾರ್ನ್ ಫ್ಲೋರ್ ನ ಸಮನಾಗಿ ಹಾಕೊಂಡು ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಬೇಕು. ಕೊನೆಯಲ್ಲಿ ಬೇಕಿದ್ರೆ ನೀವು ಉಪ್ಪು ಸರಿ ಇದೆಯಾ ಅಂತ ನೋಡ್ಕೊಂಡು ಮತ್ತೊಂದ್ಸಲ ಹಾಕೊಂಡು ಕಲ್ಸ್ಕೊಳ್ಳಿ. ನೋಡಿ, ಈ ರೀತಿ ಎಲ್ಲ ಹಿಟ್ಟನ್ನೆಲ್ಲ ಕಲ್ಸಿದ್ದಾಗಿದೆ. ನಂತರ ನಾವು ಇದನ್ನ ಲಟ್ಟಿಸ್ಕೊಬೇಕು. ಮೊದಲೇ ಕಲಸಿಟ್ಕೊಂಡಿರೋ ಹಿಟ್ಟು ಏನಿದೆ ಅದನ್ನ ಲಟ್ಟಿಸ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಒಂದು ಚಪಾತಿ ಮಣೆನ ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಈ ರೀತಿ ಕೂಡ ಮಾಡ್ಕೊಬಹುದು. ನಂತರ ನಾನಿಲ್ಲಿ ಇದ್ರ ಮೇಲೆ ಸ್ವಲ್ಪ ಕಾರ್ನ್ ಫ್ಲೋರ್ ನ ಉದುರಿಸ್ಕೊಂಡು ಮೊದಲೇ ನಾವು ತೆಗೆದಿಟ್ಕೊಂಡಿರೋ ಹಿಟ್ಟು ಏನಿದೆ ನೋಡಿ ಈ ರೀತಿ ಮಂದವಾಗಿ ಮಾಡ್ಕೊಂಡು ಈ ರೀತಿ ಮಣೆ ಮೇಲೆ ಇಟ್ಟು ನಾವು ಲಟ್ಟಿಸ್ಕೊಬೇಕಾಗುತ್ತೆ. ಈ ರೀತಿ ಲಟ್ಟಿಸ್ಕೊಳ್ಬೇಕಾದ್ರೆ ನಾವು ತುಂಬಾ ಮಂದವಾಗೇನೆ ಲಟ್ಟಿಸ್ಕೊಬೇಕು. ಹಿಟ್ಟನ್ನ ತುಂಬಾ ತೆಳುಗೆಲ್ಲ ಮಾಡ್ಕೊಬಾರ್ದು. ನೋಡಿ, ಇದಾಗಿದೆ. ಇವಾಗ ಇದಾದ ನಂತರ ನಾವು ಇದನ್ನ ರೌಂಡ್ ಶೇಪ್ಗೆ ಕಟ್ ಮಾಡ್ಕೊಬೇಕು. ನಂತರ ನಾನಿಲ್ಲಿ ರೌಂಡ್ ಶೇಪ್ ಆಗಿ ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ರೌಂಡ್ ಶೇಪರ್ ಕಟರ್ ನ ತಗೊಂಡಿದ್ದೀನಿ. ಇದ್ರಲ್ಲೇ ನಾನು ಕಟ್ ಮಾಡ್ಕೊಂತಾ ಇದ್ದೀನಿ. ನೋಡಿ, ಈ ರೀತಿ ಎಲ್ಲಾನು ಒಂದೊಂದಾಗಿ ಕಟ್ ಮಾಡ್ಕೊಬೇಕು. ಈ ರೀತಿ ಇಲ್ಲ ಅಂತಂದ್ರೆ ನೀವು ಯಾವ್ದಾದ್ರು ಬಾಕ್ಸ್ ಕ್ಯಾಪ್ ಕೂಡ ಯೂಸ್ ಮಾಡ್ಕೊಂಡು ಕಟ್ ಮಾಡ್ಕೊಬಹುದು. ಈ ರೀತಿ ಒಂದೊಂದಾಗಿ ಎಲ್ಲಾನು ಕಟ್ ಮಾಡಿ ಇಟ್ಕೊಬೇಕು. ನೋಡಿ, ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾಗಿದೆ. ನೋಡಿ, ಈ ರೀತಿ ಎಲ್ಲಾನು ಈ ರೀತಿ ರೌಂಡಿಗೆ ನಾವು ಕಟ್ ಮಾಡಿ ಇಟ್ಕೊಬೇಕು. ಇದಾದ ನಂತರ ನಾವು ಇದಕ್ಕೆ ಕಣ್ಣು ಮತ್ತೆ ಬಾಯಿನ ಶೇಪ್ ಕೊಡ್ಕೊಬೇಕು. ಶೇಪ್ ಕೊಡೋದಕ್ಕೆ ನಾನು ಈ ರೀತಿ ಒಂದು ಜ್ಯೂಸ್ ಸ್ಟ್ರಾನ ತಗೊಂಡಿದ್ದೀನಿ. ಇದರಿಂದಾನೇ ನಾನು ಮೊದಲಿಗೆ ಕಣ್ಣಿನ ಶೇಪ್ ನ ಕೊಟ್ಕೊಂತಾ ಇದ್ದೀನಿ. ಒಂದೊಂದಾಗಿ ನಿಧಾನವಾಗಿ ಈ ರೀತಿ ಎಲ್ಲದಕ್ಕೂ ನಾವು ಕಣ್ ಶೇಪ್ ನ ಮಾಡ್ಕೊಬೇಕು. ನಿಮ್ಗೆ ಯಾವ ಸೈಜಿಗೆ ಬೇಕು ಅಂತ ನೋಡ್ಕೊಂಡು ಕೂಡ ನೀವು ಮಾಡ್ಕೊಬಹುದು. ನೋಡಿ, ನಾನು ಮೀಡಿಯಂ ಶೇಪಿಗೆ ಕೊಟ್ಕೊಂತಾ ಇದ್ದೀನಿ. ನೋಡಿ, ಈ ರೀತಿ ಎಲ್ಲದಕ್ಕೂ ನಾವು ಶೇಪ್ ನ ಕೊಟ್ಕೊಬೇಕು. ಇದಾಗಿದೆ. ಇವಾಗ ಈ ರೀತಿ ಆದ ನಂತರ ನಾವು ಇದಕ್ಕೆ ಬಾಯಿ ಶೇಪ್ ನ ಕೊಟ್ಕೊಬೇಕು. ಬಾಯಿ ಶೇಪ್ ನ ಕೊಟ್ಕೊಳ್ಳೋದಕ್ಕೆ ನಾನು ಇಲ್ಲಿ ಒಂದು ಸ್ಪೂನ್ ನ ತಗೊಂಡಿದ್ದೀನಿ. ಇದರಿಂದನೇ ನಾನು ಎಲ್ಲದಕ್ಕೂ ಬಾಯಿ ಶೇಪ್ ನ ಕೊಟ್ಕೊಂತಾ ಇದ್ದೀನಿ. ನೋಡಿ, ಈ ರೀತಿ ಮಾಡ್ಕೊಬೇಕು. ಇದೇ ರೀತಿ ಒಂದೊಂದಾಗಿ ಎಲ್ಲದಕ್ಕೂ ನಾವು ಬಾಯಿ ಶೇಪ್ ನ ಮಾಡ್ಕೊಂತಾ ಹೋಗ್ಬೇಕು. ಅಷ್ಟೊಂದೇನು ಕಷ್ಟ ಅಂತ ಅನ್ಸಲ್ಲ, ಆರಾಮಾಗಿ ಮಾಡ್ಕೊಬಹುದು. ನೋಡಿ, ಈ ರೀತಿ ಎಲ್ಲದಕ್ಕೂ ಶೇಪ್ ನ ಕೊಟ್ಟಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ಎಲ್ಲದಕ್ಕೂ ನಾವು ಬಾಯಿ ಶೇಪ್ ನ ಕೊಟ್ಟ ನಂತರ ನಾವು ಇದನ್ನ ಫ್ರೈ ಮಾಡ್ಕೊಬೇಕಾಗುತ್ತೆ ಎಣ್ಣೆಲಿ. ಇದನ್ನೆಲ್ಲ ತೆಗೆದು ನಾವು ಒಂದು ಪ್ಲೇಟ್ಗೆ ಹಾಕೊಂಡು ನಂತರ ನಾವು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ನಂತರ ನಾನಿಲ್ಲಿ ಫ್ರೈ ಮಾಡ್ಕೊಳ್ಳೋದಿಕ್ಕೆ ಎಣ್ಣೆನ ಕಾಯೋದಿಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ನಾವು ಲೋ ಫ್ಲೇಮ್ ನಲ್ಲೇ ಇಟ್ಕೊಂಡು ಮಾಡಿ ಇಟ್ಕೊಂಡಿರೋ ಸ್ಮೈಲಿನೆಲ್ಲ ಒಂದೊಂದಾಗಿ ಎಣ್ಣೆಲಿ ಬಿಡ್ತಾ ಹೋಗ್ಬೇಕು. ಈ ರೀತಿ ವೆರೈಟಿಯಾಗಿ ಮನೆಯಲ್ಲಿಯೇ ಈಸಿಯಾಗಿ ಸ್ನಾಕ್ಸ್ ನ ಮಾಡ್ಕೊಡೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ಹಾಗೆ ಆರೋಗ್ಯ ಕೂಡ ಹಾಳಾಗೋದಿಲ್ಲ. ಈ ರೀತಿ ಲೋ ಫ್ಲೇಮ್ ನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು. ತುಂಬಾ ಹೈ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಬೇಗ ಕಲರ್ ಬರುತ್ತೆ ಅಷ್ಟೇ, ಒಳಗಡೆ ಎಲ್ಲ ಅಷ್ಟು ಚೆನ್ನಾಗಿ ಬೆಂದಿರಲ್ಲ. ಹಾಗೆ ಒಂದ್ 2 ನಿಮಿಷ ಬಿಟ್ಟು ನಾವು ಎಲ್ಲಾನು ತಿರುಗಿಸ್ಕೊಂಡು ಉಲ್ಟಾ ಮಾಡಿ ಫ್ರೈ ಮಾಡ್ಕೊಬೇಕು. ಈ ರೀತಿ ಲೋ ಫ್ಲೇಮ್ ನಲ್ಲೇ ಇಟ್ಟು ಒಂದ್ 5 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡ್ರೆ ಸಾಕು, ಚೆನ್ನಾಗಿ ಕಲರ್ ಕೂಡ ಬರುತ್ತೆ, ಹಾಗೆ ತುಂಬಾ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ನೋಡಿ, ಯಾವ ರೀತಿ ಕಲರ್ ಕೂಡ ಬಂದಿದೆ, ಹಾಗೆ ತುಂಬಾ ಚೆನ್ನಾಗಿ ಬೆಂದಿದೆ ಕೂಡ. ಇದಾಗಿದೆ. ಇವಾಗ ಇದನ್ನೆಲ್ಲ ತೆಗೆದು ನಾವು ಒಂದು ಪ್ಲೇಟ್ಗೆ ಹಾಕೊಬೇಕು. ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತ.
ಈ ರೀತಿ ಎಣ್ಣೆ ಎಲ್ಲಾನು ಸೋರಿಸಿ ನಾವು ನೀಟಾಗಿ ತೆಗೆದು ಪ್ಲೇಟ್ಗೆ ಹಾಕೊಂಡಿದ್ದಾಗಿದೆ. ನಂತರ ನಾವು ಉಳ್ಕೊಂಡಿರೋ ಸ್ಮೈಲಿನೆಲ್ಲಾನು ಇದೇ ರೀತಿ ಮತ್ತೊಂದ್ಸಲ ಎಣ್ಣೆಲಿ ಒಂದೊಂದಾಗಿ ಬಿಟ್ಟು ಫ್ರೈ ಮಾಡ್ಕೊಬೇಕು. ಎರಡು ಸೈಡು ಕಲರ್ ಎಲ್ಲ ಚೇಂಜಸ್ ಆಗಿ ಚೆನ್ನಾಗಿ ಫ್ರೈ ಆಗೋವರೆಗೂ ಲೋ ಫ್ಲೇಮ್ ನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು. ಹಾಗೆ ಮಧ್ಯ ತಿರುಗಿಸ್ಕೊಂತ ಒಂದ್ 5 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡ್ರೆ ಸಾಕು, ಎಲ್ಲ ಫ್ರೈ ಆಗ್ಬಿಡುತ್ತೆ. ಈ ರೀತಿ ಲೋ ಫ್ಲೇಮ್ ನಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಫ್ರೈ ಆಗುತ್ತೆ. ಹಾಗೆ ತಿನ್ನೋದಕ್ಕೂ ಕೂಡ ತುಂಬಾನೇ ಕ್ರಿಸ್ಪಿ ಆಗಿರುತ್ತೆ. ನೋಡಿ ಯಾವ ರೀತಿ ಕಲರ್ ಎಲ್ಲ ಚೇಂಜಸ್ ಆಗಿದೆ ಅಂತ. ಹಾಗೆ ಚೆನ್ನಾಗಿ ಕೂಡ ಫ್ರೈ ಆಗಿದೆ. ಇದನ್ನೆಲ್ಲ ತೆಗೆದು ನಾವು ಈಗ ಪ್ಲೇಟ್ಗೆ ಹಾಕೊಳ್ಳೋಣ. ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸಿ ಕಡಿಮೆ ಟೈಮ್ನಲ್ಲೇ ತುಂಬಾ ಟೇಸ್ಟಿ ಅಂಡ್ ಕ್ರಿಸ್ಪಿ ಆಗಿರುವಂತ ಪೊಟೊಟೊ ಸ್ಮೈಲಿನ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ಅದರಲ್ಲೂ ಮಕ್ಕಳಿಗಂತೂ ಈ ರೀತಿ ಮಾಡ್ಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಹಾಗಿದ್ರೆ ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಸಿಗೋಣ ಮತ್ತೊಂದು ಡಿಫ್ರೆಂಟ್ ರೆಸಿಪಿ ಜೊತೆ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.